ಗದಗ ಜಿಲ್ಲಾರೂಢ ತಾಲೂಕು ಮಲ್ಲಾಪುರ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢರ ನೂತನ ಶಿಲಾಮಂದಿರ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾನ, ಕಳಸಾರೋಹಣ, ಪಲ್ಲಕ್ಕಿ ಉತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಂಗವಾಗಿ ಸಿದ್ದಾರೂಢ ಭಕ್ತರ ಪರಸ್ಪರ ಭಸ್ಮಾರ್ಪಣೆ ಕಾರ್ಯಕ್ರಮ ನಡೆಯಿತು. ಗಜೇಂದ್ರಗಡ ತಾಲೂಕು ಶಾಖಾ ಶಿವಯೋಗ ಮಂದಿರ ನೆಡುಗುಂದಿಕೊಪ್ಪದ ಪರಮ ಪೂಜ್ಯ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಸಭೆಯನ್ನುದ್ದೇಶಿಸಿ ಆಶೀರ್ವಚನ ನೀಡಿದರು. ಶ್ರೀ ಸಿದ್ದಾರೂಢರ ಸ್ಮರಣೆ ಜೀವನದುದ್ದಕ್ಕೂ ಅವಿಸ್ಮರಣೀಯ. ಸುಂದರವಾದ ಜೀವನಕ್ಕೆ ಸಂಸ್ಕಾರ ಮುಖ್ಯ, ನೆಮ್ಮದಿಯ ಜೀವನಕ್ಕೆ ಶಿವನಾಮ ಸ್ಮರಣೆ ಮುಖ್ಯ. ಗ್ರಾಮಗಳಲ್ಲಿ ಶಾಲೆ ಮತ್ತು ದೇವಾಲಯ ಅತಿ ಮುಖ್ಯವಾಗಿವೆ. ಇವೆರಡನ್ನು ತಾವು ಸದಾ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಸುಂದರವಾದ ಜೀವನ ನಡೆಸಿ ಎಂದು ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬ್ರಹ್ಮನಮಠ ಅಡ್ಡನೂರು ರಾಜೂರು ಉದ್ಘಾಟನೆಯನ್ನ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ನೆಡುಗುಂದಿಕೊಪ್ಪ ನಿರ್ವಹಿಸಿದರು. ಅದೇ ರೀತಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು, ಬಾತಾಂಬರ ಬಾಲ್ಕಿ ಬೀದರ, ವೇದಮೂರ್ತಿ ಗುರುಮಲ್ಲಯ್ಯ ಮಹಾಸ್ವಾಮಿಗಳು, ಪುರಾಣಿಕ ಮಠ ಅತಿಥಿಗಳಾಗಿ ರೋಣನಗರದ ವರಮಗೌಡರಲಿಂಗನಗೌಡ, ವೀರೇಶ ಬಳ್ಳುಳ್ಳಿ, ಮೈಲಹರಗೌಡ, ಗೌಡಪ್ಪ ಗೌಡರ್, ಲೋಕೇಶ್ ಕಂಬಿ, ಶಶಿ ನರಗುಂದ, ಡಾಕ್ಟರ್ ವೀರೇಶ್ ಸತ್ತಿಗೇರಿ, ಶ್ರೀ ಸಿದ್ದಾರೂಢ ಭಕ್ತ ಸಮೂಹ ಹಾಗೂ ಮಲ್ಲಾಪುರ ಗ್ರಾಮದ ಸದಸ್ಯರು, ಎಲ್ಲ ಯುವಕ ಹಾಗೂ ಯುವತಿ ಮಂಡಲದ ಸದಸ್ಯರುಗಳು, ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NKS TV 4 ರೋಣ. ಅದರ ಹೊಗಳಿಕೆಯನ್ನ ಮಾಡಿದಿರಿ, ಸಾಕಷ್ಟು ಕೆಲಸವನ್ನ ಕೆತ್ತನೆ ಕೆಲಸವನ್ನ ಮಾಡಿದಾರ. ಅದಕ್ಕೆ ಏನಾದ್ರು ಕೆತ್ತನೆ ಕೆಲಸ ಇಷ್ಟು ಚೊಕ್ಕಾಗ ಆಗ್ಬೇಕಂತಂದ್ರ ನಮ್ಮ ಗ್ರಾಮದವರು ನೀಡಿದಂತ ಭಕ್ತಿ, ಅವರಿಗೆ ಕಲ್ಲು ಕಟ್ಟಿಯವರಿಗೆ ಮಾಡಿದಂತ ಅನಂತ ಸೇವೆ, ಅವರಿಗೆ ಹಾಕಿದಂತ ಅನ್ನದ ಸೇವೆ, ಅವರು ಅದ್ಭುತವಾದ ಕೆಲಸ ಮಾಡಲು ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ತುಂಬಿ ಹೆಮ್ಮೆ ಅನಿಸ್ತದೆ. ಅವ್ರಿಗೆ ಏನು ನಾವು ಕೆಲಸ ಹೇಳಿಲ್ಲ, ನೀವು ಇದನ್ನು ಮಾಡ್ರಿ, ನೀವು ಇದನ್ನು ಮಾಡ್ರಿ ಅಂತ ನಾವು ಯಾವತ್ತೂ ಅವ್ರಿಗೆ ಹೇಳಿಲ್ಲ. ತಮ್ಮ ತಲೆಯೊಳಗೆ ಸಿದ್ದಾರೂಢಪ್ಪಾಜಿಯವರು ಅವ್ರ ತಲೆಯೊಳಗೆ ಏನು ಹಾಕಿದಾರ, ಅದ್ಭುತವಾದ ಒಂದು ಕೆತ್ತನೆಯನ್ನ ಮಾಡಿದಾರ. ಈಗ ಅವ್ರು ಕೆತ್ತನೆ ಮಾಡಿದ್ರೆ ಸಾಕಷ್ಟು ಗ್ರಾಮದವರು ಬೇರೆ ಊರುಗಳಿಂದ ರೋಡಲ್ಲಿ ಹೋಗೋರು ಬರೋರು ಇಲ್ಲಿ ಬಂದು ಎಷ್ಟು ಖರ್ಚಾಗೈತ್ರಿ, ಯಾರು ಮಾಡ್ಯಾರ ಎಲ್ಲಾ ವಿಚಾರ ಮಾಡಿದಾರ. ಆದ್ರೆ ಅತಿ ಕಡಿಮೆ ಖರ್ಚಿನೊಳಗ ಈ ಒಂದು ಶಿಲಾಮಂದಿರವನ್ನ ವರ್ಣಕುಂದ್ರಿ ಬ್ರದರ್ಸ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮಲ್ಲಾಪುರ ಗ್ರಾಮದಿಂದ ಅದ್ಭುತವಾದ ಒಂದು ಪ್ರತಿ